ಶಿರಾನಗರದಲ್ಲಿ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅಭಿಲೇಖಾಲಯದ ಎಲ್ಲಾ ದಾಖಲೆಗಳ ಗಣಕೀಕರಣಕ್ಕೆ ಗೃಹ ಸಚಿವ ಜಿ ಪರಮೇಶ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಎಲ್ಲಾ ದಾಖಲೆಗಳ ಡಿಜಿಟಲೀಕರಣದಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ತಾಲೂಕುಗಳ ದಾಖಲೆಗಳು ಆಧುನೀಕರಣ ಯೋಜನೆಯಲ್ಲಿ ಡಿಜಿಟಲೀಕರಣಗೊಳ್ಳಲಿವೆ. ಕಂದಾಯ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ದಾಖಲೆಗಳ ಗಣಕೀಕರಣಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅದನ್ನ ನೀವು ಹೌದು ಅಂದ್ರೆ ಈಗಲಿಂದಲೇ ಹೋಗಿ ಉದ್ಘಾಟನೆ ಮಾಡಿ ಬರ್ಬೋದು ಅಂತ ಹೇಳಿ. ಅದು ಎಷ್ಟೊತ್ತಲ್ಲಿ ಹೇಳಿದ್ರು ಅಂದ್ರೆ 4:30 ಗಂಟೆನಲ್ಲಿ ಹೇಳಿದ್ರು. ನನಗನ್ನಿಸ್ತು, ಯಾಕೆಂದ್ರೆ ಒಂದು ನಮ್ಮ ಜಯಣ್ಣವ್ರ ಕ್ಷೇತ್ರ, ಎರಡನೇದು ನಾಳೆ ಚುನಾವಣೆ ಘೋಷಣೆ ಆದ್ರೆ ಇನ್ನು 1.5-2 ತಿಂಗಳು ಮುಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಹೋಗಿ ಬರ್ಬಿಡೋಣ, ಉದ್ಘಾಟನೆ ಮಾಡಿ ಅಂತ ಹೇಳಿ ನಾನು ಇವತ್ತು ಇದು ಒಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರ. ತಮಗೆ ಅನೇಕ ಜನರಿಗೆ ಜ್ಞಾಪಕ ಇರಬಹುದು, ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಭೂಮಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಒಂದು ಜಯಣ್ಣನು ಸಂಪುಟದಲ್ಲಿದ್ದರು, ನಾನು ಸಂಪುಟದಲ್ಲಿದ್ದರು. ಅದು ಎಷ್ಟರ ಮಟ್ಟಿಗೆ ಜನಸಮುದಾಯಕ್ಕೆ ಅನುಕೂಲ ಆಯಿತು ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯವರು ಅದಕ್ಕೆ ಪ್ರಶಸ್ತಿ ಪತ್ರವನ್ನು ಕೊಟ್ಟರು. ಪ್ರಪಂಚದ ಯಾವುದೇ ದೇಶದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ರಿಜಿಸ್ಟರ್ ಮಾಡಿದಂತ ಪತ್ರಗಳನ್ನ ಅಥವಾ ಕಾಗದ ಪತ್ರಗಳನ್ನ ಡಿಜಿಟಲೀಕರಣ ಮಾಡಿ ಅದನ್ನ ಶೇಖರಣೆ ಮಾಡಿ ಕಂಪ್ಯೂಟರೈಸ್ ಮಾಡಿ ಅದನ್ನ 100 ವರ್ಷ ಉಳಿಯತಕ್ಕಂಥ ರೀತಿಯಲ್ಲಿ ಮಾಡೋದನ್ನ ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು. ಅದರ ಉಪಯೋಗ ಬಹಳ ಜನಕ್ಕಾಯ್ತು. ಅದರಿಂದ ಏನೆಲ್ಲ ತೊಂದರೆಗಳಾಗ್ತಾ ಇತ್ತು ಅದೆಲ್ಲ ನಿಂತು ಹೋಯಿತು. ಒರಿಜಿನಲ್ ರೆಕಾರ್ಡ್ಸ್ ಹೇಗಿರ್ಬೇಕೋ ಆ ಒರಿಜಿನಲ್ ರೆಕಾರ್ಡು ನಮಗೆ ಸಿಸ್ಟಮ್ನಲ್ಲಿ, ಕಂಪ್ಯೂಟರ್ನಲ್ಲಿ ಸಿಗುವಂತ ರೀತಿಯಲ್ಲಿ ಆಯಿತು. ನಾನು ನಿಮಗೊಂದು ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ಮನುವೆಂಕಟ ರೆಡ್ಡಿ ಇದ್ದಿದ್ರು, ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರು ನನಗೊಂದಿನ ಬಂದು, ಸರ್ ನನಗೊಂದು 15 ದಿನ ರಜೆ ಬೇಕು, ನಮ್ಮ ಫ್ಯಾಮಿಲಿ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದೀವಿ, ಆದ್ರಿಂದ ರಜೆ ಕೊಡಿ, ನಾವು ಹೋಗಿ ಎಲ್ಲ ಆಸ್ತಿ ವಗೈರೆ ನಾವೆಲ್ಲ ಹಂಚ್ಕೊಂಡು ನಾವು ಅನ್ಕೊಂಡಿರಲ್ಲ ಭಾಗ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಆಯ್ತು, ಹೋಗಿ ಬನ್ನಿ. ವಾಪಸ್ ಬಂದಾಗ ಅವರು ಒಂದು ಕತೆ ಹೇಳಿದ್ರು. ಏನಂತ ಹೇಳಿದ್ರೆ, ಎಲ್ಲ ಫ್ಯಾಮಿಲಿಯವ್ರು ಕೂತ್ಕೊಂಡ್ರು, ನಿನಗೊಂದು 5 ಎಕರೆ, ನಿನಗೆ 5 ಎಕರೆ, ನೋಡಪ್ಪ ಹಳ್ಳದಲ್ಲಿದೆಯಲ್ಲ, ಹಳ್ಳಕ್ಕೆ ನೀನು 2 ಎಕರೆ ತಗೋ, ನನಗೊಂದು ಎಕರೆ ಬಿಟ್ಕೊಡು, ಎಲ್ಲ ಮಾತಾಡ್ಕೊಂಡ್ರು, ಎಲ್ಲ ಅಗ್ರಿಮೆಂಟ್ ಮಾಡಿಕೊಂಡ್ರು. ಮಾಡ್ಕೊಂಡಾದ್ಮೇಲೆ ಒರಿಜಿನಲ್ ಪೇಪರ್ ಇಲ್ಲ ಇದೆ. ಒರಿಜಿನಲ್ ಪೇಪರ್ ನಮ್ಮೂರು ಶಾನ್ಭೋಗ್ ಅಂತ ಊರಿನ ಶಾನ್ಭೋಗ್ರ ಹತ್ರ ಹೋಗಿ ತಗೊಂಡು, ಶಾನ್ಭೋಗ್ರು ಸತ್ತೋಗ್ಬಿಟ್ರು, ಇದ್ದಾನೆ ಸತ್ತೋಗ್ಬಿಟ್ಟಿದ್ರೆ. ಮಗ ಇದ್ದ, ಮಗ ನೋಡಿ ನಮ್ಮ ಅಪ್ಪ ಇಲ್ಲೆಲ್ಲ ಕಟ್ಟಿಟ್ಟಿದ್ದ, ತಗೊಂಡ್ಬರ್ತೀನಿ ಅಂತೇಳಿ ತಗೊಂಬಂದ. ಸರಿ, ಓದಿ ಅದರಲ್ಲಿ ಏನಾಗಿದೆ ಅಂದ್ರೆ, ಅವರು ಹಿಂದೆ ರಿಜಿಸ್ಟ್ರಿ ಮಾಡುವಾಗ ಸಾಮಾನ್ಯವಾಗಿ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಊರಿನಲ್ಲಿ ಶಾನ್ ಹೋದ್ರೆ ಪತ್ರ ಬರೀತಾ ಇದ್ದೀವಿ. ಈಗಲೂ ಹೆಚ್ಚು ಕಮ್ಮಿ ಈಗಲೂ ಹಂಗೆ ಇದ್ದಂಗಿದೆ. ಆ ಪತ್ರ ಬರೆದ್ರು. ಇವರು ತೆಲುಗು ಮಾತಾಡೋರು, ಯಾರು ನಮ್ಮ ಮನುವೆಂಕಟ ರೆಡ್ಡಿ, ಕನ್ನಡ ಬರೋದು, ಚಿಂತಾಮಣಿ. ಸರಿ ಆಯ್ತು, ಅದನ್ನ ಓದಪ್ಪ, ಎಷ್ಟು ಜಮೀನಿದೆ, ನಾವೆಲ್ಲ ಹಂಚ್ಕೋಬೇಕು. ಹಾಗೆ ಓದ್ತಾ ಓದ್ತಾ ಆ ರಿಜಿಸ್ಟ್ರಿ ಇದರಲ್ಲಿ ಒಳಗಡೆ, ಪತ್ರದ ಒಳಗಡೆ ಏನು ಬರೆದಿದ್ದಾರೆ ಅಂದ್ರೆ, ಈ ಜಮೀನಿನಲ್ಲಿ 10 ಎಕರೆ ಭೂಮಿಯಲ್ಲಿ 2 ಎಕರೆ ಭೂಮಿ ಊರಿನ ಶಾನುಭಾಗರಿಗೆ ಸಲ್ಲತಕ್ಕದ್ದು ಅಂತ ಬರ್ಕೊಂಡವ್ರು ಅವರೇನೆ. ಸೊ ಇದು ಆನೆ ಬರ್ಕೊಂಡು ಆನೆ 40-50 ವರ್ಷ ಆಗೋಗ್ತದೆ ಬರೆದು. ಈಗ ಬಂತಲ್ಲ, ಈಗ ಪತ್ರ ಓದ್ತಾರೆ, ಸ್ವಾಮಿ ನಮ್ಮ ಅಪ್ಪ ಅವ್ರು ಬರೆದಿಟ್ಟವ್ರೆ, ನಮ್ಗೆ 2 ಎಕರೆ ಕೊಡ್ಬೇಕು. ಎಲ್ಲ ನಿನಗೆ ನಮ್ಮ ಜಮೀನಿದು, ನಾವು ರೆಡ್ಡಿಗಳು,
ನಿನಗೆಲ್ಲಿ ಜಮೀನು ಕೊಡಕ್ಕಾಗತ್ತೆ, ಎಲ್ಲಿ ಕತೆ ಇದು ಅಂತ. ಇಲ್ಲ ಸ್ವಾಮಿ, ಅವತ್ತೇ ನಿಮ್ಮ ಅಪ್ಪರೆಲ್ಲ ಒಪ್ಕೊಂಬಿಟ್ಟವ್ರೆ, ಎಲ್ಲ ಬರ್ದಿಟ್ಟೋದಲ್ಲಿ ನೋಡಿ. ಕಡೆಗೆ ಅವನಿಗೆ ದುಡ್ಡು ಕೊಟ್ಟು ಏನೋ ಒಂದಷ್ಟು ದುಡ್ಡು ಮಾತಾಡಿ ದುಡ್ಡು ಎಕರೆಗಿಷ್ಟು ಅಂತ ಕೊಟ್ಟು ಅದನ್ನ ಬಿಡಿಸ್ಕೊಂಡು ಅವನ ಹತ್ರ ಒಂದು ಪತ್ರ ಬರೆಸ್ಕೊಂಡು ಆಮೇಲೆ ಅವರು ಹಂಚ್ಕೊಂಡಿರುತ್ತೆ. ಅಂದ್ರೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇತ್ತು, ನಮ್ಮ ವ್ಯವಸ್ಥೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇತ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ. ಹಾಗಾಗಿ ಇವತ್ತು ಅದೆಲ್ಲ ಡಿಜಿಟಲೀಕರಣ ಆಗ್ಬಿಟ್ಟಿದೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಿಮಗೆ ರಿಜಿಸ್ಟರ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದನ್ನ ಸ್ಕ್ಯಾನ್ ಮಾಡ್ತಾರೆ, ಸ್ಟೋರ್ ಮಾಡ್ಕೊಳ್ತಾರೆ, ಹಳೇದನ್ನು ಕೂಡ ಮಾಡಿಟ್ಟಿದ್ದಾರೆ. ಅದೇ ಪ್ರಕಾರ ಇವತ್ತು ಈ ಪತ್ರಗಳು ನೋಡಿದೆ ನಾನು, ಅವು ಇಲ್ಲಿ 75,000 ಕಡತಗಳಿದಾವೆ ಇಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಶಿರಾ ದೊಡ್ಡದಾಗೆ ಕಾಣಿಸುತ್ತೆ. ಆದ್ರೆ ಆ ಕಡತಗಳು 1905ರಿಂದ ಇದೆ ಅಂತ ಹೇಳ್ತಿದ್ರು ನಮ್ಮ ತಹಶೀಲ್ದಾರ್. ತುಂಬಾ ಹಳೇದು, ಇನ್ನೂ ಇದಕ್ಕೂ ಇರ್ಬೋದು, ಏನೋ ಇಲ್ಲ ಗೊತ್ತಿಲ್ಲ. 1800 ಇರ್ಬೋದು, ಇನ್ನು ಇದು 1825ರಿಂದ ಇದೆ ಅಂತ, ಬಹಳ ಹಳೇದು. ಅದನ್ನ ನಾವು ಹೆಂಗೆ ಇಟ್ಕೊಳ್ಬೇಕು? ರಾಜ್ಯದಲ್ಲಿ ನೀವು ಹೋಗಿದ್ದೀರ ಅಂತ ನಮ್ಮ ಆರ್ಕೈವ್ಸ್ ಇದೆಯಲ್ಲ, ವಿಧಾನಸೌಧದಲ್ಲಿ ಆರ್ಕೈವ್ಸ್ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಹಳೇ ಬ್ರಿಟಿಷ್ನವ್ರ ಕಾಲದ್ದು ಡಾಕ್ಯುಮೆಂಟ್ಸ್ ಅವೆಲ್ಲ ಇದಾವೆ ಈಗಲೂ ಕೂಡ. ಆದ್ರೆ ಇನ್ನೆಷ್ಟು ವರ್ಷ ಇರ್ತಾವವು? ಇನ್ನೊಂದು 5 ವರ್ಷ, ಇನ್ನೊಂದು 10 ವರ್ಷ, ಒಂದೊಂದು 20 ವರ್ಷ, 25 ವರ್ಷ. ಆಮೇಲೆಲ್ಲ ಅವೆಲ್ಲ ಹುಳಗಳು ತಿಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಪುಡಿ, ನೀವು ತೆಗೆದ ತಕ್ಷಣ ಎಲ್ಲ ಪುಡಿ ಆಗೋದು. ಬ್ರಿಟಿಷ್ ಲೈಬ್ರರಿ ಇದೆ ಲಂಡನ್ನಲ್ಲಿ ಬ್ರಿಟಿಷ್ ಲೈಬ್ರರಿ ಇದೆ. ತುಮಕೂರಲ್ಲಿ ಶಿರಾ ಗೇಟ್ ಹತ್ರ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿದೆ, ಈಗಲೂ ಇದೆ, ಗಮನದಲ್ಲಿ ಇದೆ. ಅವ್ರ ಹತ್ರ ಒರಿಜಿನಲ್ ಪೇಪರ್ ಇಲ್ಲ. ಮೊನ್ನೆ ನಡೆದಿದ್ದ ಘಟನೆ ಹೇಳ್ತೀನಿ ನಿಮ್ಗೆ, ಇತ್ತೀಚೆಗೆ 1 ತಿಂಗಳು 2 ತಿಂಗಳ ಹಿಂದೆ.